ಕಮಲಪಾಳ್ಯದಲ್ಲಿ ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಸಮರ ನಿಲ್ತಾ ಇಲ್ಲ. ಮತ್ತೆ ದೆಹಲಿಯನ್ನ ತಲುಪಿದ್ದಾರೆ ರಾಜ್ಯ ಬಿಜೆಪಿ ರೆಬಲ್ಸ್ ಬಣ. ಅದರಲ್ಲಿ ರಮೇಶ್ ಜಾರಕಿಹೊಳಿ, ಎನ್.ಆರ್. ಸಂತೋಷ್ ಏನಿದ್ದಾರೆ ಅವರೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಒಂದು ಕಡೆ ರೆಬಲ್ಸ್ ಟೀಮ್ನ ಆಗ್ರಹ ಏನಿದೆ ಅದು ನಿಲ್ತಾ ಇಲ್ಲ. ಇವತ್ತು ಕುಮಾರ್ ಬಂಗಾರಪ್ಪ ದೆಹಲಿಗೆ ತೆರಳುತ್ತಾರೆ. ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ನುಸುಳುಕೋರರ ವಿಚಾರವಾಗಿ ರೆಬಲ್ಸ್ ಟೀಮ್ ಹೋರಾಟವನ್ನ ನಡೆಸ್ತಾ ಇದೆ. ರಾಜ್ಯದಲ್ಲಿನ ಬಾಂಗ್ಲಾ ನುಸುಳುಕೋರರ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸ ಹೈಕಮಾಂಡ್ಗೆ ಅದಕ್ಕೆ ಸಂಬಂಧಪಟ್ಟಂತ ವರದಿ ಏನಿದೆ ಅದನ್ನು ನೀಡೋದಕ್ಕೆ ಸಿದ್ಧತೆ ನಡೆದಿದೆ. ಅಮಿತ್ ಶಾ ಭೇಟಿ ಮಾಡಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ರೆಬಲ್ಸ್ ಟೀಮ್ನ ಗುರುತಿಸ್ಕೊಂಡಿರುವಂಥ ನಾಯಕರ ಆಗ್ರಹ. ಆಮೇಲೆ ಮೊನ್ನೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದರಲ್ಲಿ ವಿಜೇಂದ್ರ ಅವ್ರ ಫೋಟೋ ಇರಲಿಲ್ಲ, BS ಯಡಿಯೂರಪ್ಪ ಅವ್ರ ಫೋಟೋ ಇರಲಿಲ್ಲ, R. ಅಶೋಕ್ ಅವ್ರ ಫೋಟೋ ಇರಲಿಲ್ಲ. ಸೊ ಈಗ ಎಗೇನ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಈ ಬಾಂಗ್ಲಾ ನುಸುಳುಕೋರರ ವಿಚಾರವಾಗಿ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೇನೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ.